ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ಆರೋಪ ಪಟ್ಟಿಯಲ್ಲಿ ಇಡೀ ತೆಲಂಗಾಣ ಸಿಎಂ ರೇವಂತ್, ಕರ್ನಾಟಕ ಡಿಸಿಎಂ ಶಿವಕುಮಾರ್ ಅವರನ್ನು ಉಲ್ಲೇಖಿಸಿದೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಹಣ ವರ್ಗಾವಣೆ ತಡೆ ಕಾಯ್ದೆ ಪಿಎಂಎಲ್ಎ ಅಡಿಯಲ್ಲಿ ಸಲ್ಲಿಸಲಾದ ಇತ್ತೀಚಿನ ಆರೋಪ ಪಟ್ಟಿಯಲ್ಲಿ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮತ್ತು ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೆಸರುಗಳನ್ನು ಜಾರಿ ನಿರ್ದೇಶನಾಲಯ ಇಡಿ ಉಲ್ಲೇಖಿಸಿದೆ. ಯಾವುದೇ ನಾಯಕರನ್ನು ಆರೋಪಿಗಳ ಪಟ್ಟಿಯಲ್ಲಿ ಸೇರಿಸಲಾಗಿಲ್ಲವಾದರೂ ಆರೋಪ ಪಟ್ಟಿಯಲ್ಲಿ ಅವರ ಹೆಸರುಗಳು ಕಾಣಿಸಿಕೊಂಡಿರುವುದು ಸಂಚಲನ ಮೂಡಿಸಿದೆ. ಈ ಸೂಚನೆಯನ್ನು ಪಡೆದುಕೊಂಡು ತೆಲಂಗಾಣದ ವಿರೋಧ ಪಕ್ಷದ ಬಿಆರ್ಎಸ್, ತೆಲಂಗಾಣವು ಹಗರಣದ ಎಟಿಎಂ ಆಗಿ ಮಾರ್ಪಟ್ಟಿದೆ ಎಂದು ಹೇಳಿ ರೇವಂತ್ ರೆಡ್ಡಿ ವಿರುದ್ಧ ವಾಗ್ದಾಳಿ ನಡೆಸಿತು. 2023ರಲ್ಲಿ ಮುಖ್ಯಮಂತ್ರಿಯಾಗುವ ಮೊದಲು 2019ರಿಂದ 2022ರವರೆಗೆ ತೆಲಂಗಾಣ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದ ರೇವಂತ್ ರೆಡ್ಡಿ, ಯಂಗ್ ಇಂಡಿಯನ್ ಮತ್ತು ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಎಜೆಎಲ್ಗೆ ದೇಣಿಗೆ ನೀಡುವಂತೆ ವ್ಯಕ್ತಿಗಳ ಮೇಲೆ ಒತ್ತಡ ಹೇರಿದ್ದಾರೆ ಎಂದು ಆರೋಪಿಸಲಾಗಿದೆ. ಏಪ್ರಿಲ್ 2025ರಲ್ಲಿ ಸಲ್ಲಿಸಲಾದ ಇಡೀ ಆರೋಪ ಪಟ್ಟಿಯಲ್ಲಿ ಯಂಗ್ ಇಂಡಿಯನ್ಗಾಗಿ ನಿಧಿಯನ್ನು ಸಂಗ್ರಹಿಸುವಲ್ಲಿ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತರ ಆದೇಶದ ಮೇರೆಗೆ ರೇವಂತ್ ರೆಡ್ಡಿ ಕಾರ್ಯನಿರ್ವಹಿಸಿದ್ದಾರೆ ಮತ್ತು ನಿಯಮಗಳನ್ನು ಪಾಲಿಸದಿರುವುದು ಅವರ ರಾಜಕೀಯ ಅಥವಾ ವ್ಯವಹಾರ ಹಿತಾಸಕ್ತಿಗಳಿಗೆ ಹಾನಿ ಮಾಡುತ್ತದೆ ಎಂದು ಮುಸುಕಿನ ಎಚ್ಚರಿಕೆಗಳನ್ನು ನೀಡಲಾಗಿದೆ ಎಂದು ಹೇಳಲಾಗಿದೆ. ರೇವಂತ್ ರೆಡ್ಡಿಯವರ ಒತ್ತಡಕ್ಕೆ ಮಣಿದು ತಮ್ಮ ಬ್ಯಾಂಕ್ ಖಾತೆಯಿಂದ 30 ಲಕ್ಷ ರೂಪಾಯಿ ಮತ್ತು ಯಂಗ್ ಇಂಡಿಯನ್ಗೆ 20 ಲಕ್ಷ ರೂಪಾಯಿ ನಗದು ದೇಣಿಗೆ ನೀಡಿರುವುದಾಗಿ ಕಾಂಗ್ರೆಸ್ ನಾಯಕ ಅರವಿಂದ್ ವಿಶ್ವನಾಥ್ ಸಿಂಗ್ ಚೌಹಾಣ್ ಹೇಳಿಕೆಯನ್ನು ಇಡಿ ಉಲ್ಲೇಖಿಸಿದೆ. 2018ರಿಂದ 19 ಮತ್ತು 2019ರಿಂದ 20ರ ನಡುವೆ ಯಂಗ್ ಇಂಡಿಯನ್ ಕ್ರಮವಾಗಿ 6.90 ಕೋಟಿ ರೂಪಾಯಿ ಮತ್ತು 5.05 ಕೋಟಿ ರೂಪಾಯಿ ದೇಣಿಗೆ ಪಡೆದಿದ್ದು, ಕೆಲವು ಹಣವನ್ನು ಆದಾಯ ತೆರಿಗೆ ಮೇಲ್ಮನವಿಗಾಗಿ ಕಾನೂನು ಶುಲ್ಕವನ್ನು ಪಾವತಿಸಲು ಬಳಸಲಾಗಿದೆ ಎಂದು ಕೇಂದ್ರ ಸಂಸ್ಥೆ ಆರೋಪಿಸಿದೆ. ರೇವಂತ್ ರೆಡ್ಡಿ ಸೇರಿದಂತೆ ಕಾಂಗ್ರೆಸ್ ನಾಯಕರ ಆದೇಶದ ಮೇರೆಗೆ 1 ಡಜನ್ಗೂ ಹೆಚ್ಚು ಸಂಸ್ಥೆಗಳು ಜಾಹೀರಾತುಗಳಿಗಾಗಿ ಎಜೆಎಲ್ಗೆ 6.8 ಕೋಟಿ ರೂಪಾಯಿ ಪಾವತಿಸಿವೆ ಎಂದು ಆರೋಪಿಸಲಾಗಿದೆ. ಯಂಗ್ ಇಂಡಿಯನ್ಗಾಗಿ ದೇಣಿಗೆ ಸಂಗ್ರಹಿಸಿದ ಆರೋಪ ಪಟ್ಟಿಯಲ್ಲಿ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೆಸರು ಇದೆ. ಶಿವಕುಮಾರ್ ವೈಯಕ್ತಿಕವಾಗಿ 25 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ ಮತ್ತು ಅವರಿಗೆ ಸಂಬಂಧಿಸಿದ ಟ್ರಸ್ಟ್ ಮೂಲಕ ಹೆಚ್ಚುವರಿಯಾಗಿ 2 ಕೋಟಿ ರೂಪಾಯಿ ವ್ಯವಸ್ಥೆ ಮಾಡಿದ್ದಾರೆ ಎಂದು ಇಡಿ ಆರೋಪಿಸಿದೆ. 2022ರಿಂದ ಶಿವಕುಮಾರ್ ಅವರನ್ನು ಇಡಿ ಪರಿಶೀಲನೆಗೆ ಒಳಪಡಿಸಲಾಗಿದೆ. ಈ ದೇಣಿಗೆಗಳ ಮೂಲವನ್ನು ಸ್ಪಷ್ಟಪಡಿಸಲು ಅವರು ಮತ್ತು ಅವರ ಸಹೋದರ, ಮಾಜಿ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಅವರನ್ನು ಸಮನ್ಸ್ ಜಾರಿ ಮಾಡಲಾಯಿತು. ಶಿವಕುಮಾರ್ 2022ರಲ್ಲಿ ತಾನು ಕಾನೂನು ಪಾಲಿಸುವ ನಾಗರಿಕ ಮತ್ತು ಯಂಗ್ ಇಂಡಿಯನ್ಗೆ ನೀಡಿದ ದೇಣಿಗೆಗಳು ಕಾನೂನುಬದ್ಧ ದತ್ತಿ ಕೊಡುಗೆಗಳಾಗಿವೆ ಎಂದು ಹೇಳಿಕೊಂಡು ತಾನು ನಿರಪರಾಧಿ ಎಂದು ಹೇಳಿಕೊಂಡಿದ್ದರು. ಹಲವು ಹಿತೈಷಿಗಳು ಯಂಗ್ ಇಂಡಿಯನ್ಗೆ ದೇಣಿಗೆ ನೀಡಿದ್ದರು, ಅದರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಅವರು ಅಕ್ಟೋಬರ್ ಮತ್ತು ನವೆಂಬರ್ 2022ರಲ್ಲಿ ಇಡಿ ವಿಚಾರಣೆಗೆ ಹಾಜರಾದ ನಂತರ ಹೇಳಿದರು. ಇಡಿ ಆರೋಪ ಪಟ್ಟಿಯಲ್ಲಿ ಪ್ರಾಥಮಿಕವಾಗಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸ್ಯಾಮ್ ಪಿತ್ರೋಡಾ ಮತ್ತು ಸುಮನ್ ದುಬೆ ಅವರನ್ನು ಆರೋಪಿಗಳನ್ನಾಗಿ ಮಾಡಲಾಗಿದ್ದು, ದೆಹಲಿಯ ವಿಶೇಷ ಪಿಎಂಎಲ್ಎ ನ್ಯಾಯಾಲಯವು 2025ರ ಆಗಸ್ಟ್ 2ರಂದು ಪ್ರಕರಣವನ್ನು ಪರಿಗಣಿಸಲು ನಿರ್ಧರಿಸಿತ್ತು. ದೆಹಲಿಯಲ್ಲಿರುವ ನ್ಯಾಷನಲ್ ಹೆರಾಲ್ಡ್ ಹೌಸ್ನಂತಹ 661 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳನ್ನು ಒಳಗೊಂಡಂತೆ ಎಜೆಎಲ್ನ ಆಸ್ತಿಗಳನ್ನು ಯಂಗ್ ಇಂಡಿಯನ್ ಸ್ವಾಧೀನಪಡಿಸಿಕೊಂಡಿರುವುದು ಕಾನೂನು ನಿಯಮಗಳನ್ನು ಉಲ್ಲಂಘಿಸಿದೆ ಎಂದು ಸಂಸ್ಥೆ ಆರೋಪಿಸಿದೆ. ಇಡಿ 661 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಂಡಿದೆ ಮತ್ತು ಏಪ್ರಿಲ್ 2025ರಲ್ಲಿ ಎಜೆಎಲ್ಗೆ ತೆರವು ನೋಟಿಸ್ಗಳನ್ನು ನೀಡಿದೆ.
ಇಡೀ ತನಿಖೆಯು ಮುಖ್ಯವಾಗಿ 2,000 ರೂಪಾಯಿ ಕೋಟಿಗೂ ಹೆಚ್ಚು ಮೌಲ್ಯದ ರಿಯಲ್ ಎಸ್ಟೇಟ್ ಸೇರಿದಂತೆ ಎಜೆಎಲ್ನ ಆಸ್ತಿಗಳನ್ನು ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ಗೆ ವರ್ಗಾಯಿಸುವ ಬಗ್ಗೆ. ಕಾಂಗ್ರೆಸ್ ನಾಯಕರಾದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಶೇ. 76ರಷ್ಟು ಪಾಲನ್ನು ಹೊಂದಿದ್ದಾರೆ. ಯಂಗ್ ಇಂಡಿಯನ್ ಮತ್ತು ಎಜೆಎಲ್ಗೆ ದೇಣಿಗೆಗಳನ್ನು ಒತ್ತಡದಲ್ಲಿ ನೀಡಲಾಗಿದೆ ಎಂದು ತನಿಖಾ ಸಂಸ್ಥೆ ಹೇಳಿಕೊಂಡಿದ್ದು, ನಿಧಿ ಸಂಗ್ರಹಣೆಯಲ್ಲಿ ರೇವಂತ್ ರೆಡ್ಡಿ ಮತ್ತು ಶಿವಕುಮಾರ್ ಅವರ ಪಾತ್ರಗಳಿಗಾಗಿ ಹೆಸರಿಸಲಾಗಿದೆ.